ಸಚಿವ ಜಮೀರ್ ಅಹಮದ್ ಮನೆಯಲ್ಲಿ ಕಳ್ಳತನ ಆಗಿದೆ. 1,13,00,000 ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿತ್ತು. ಬೆಂಗಳೂರಿನ ಶಿವಾಜಿನಗರ ಮನೆಯಲ್ಲಿ ಕಳ್ಳತನ ಆಗಿದ್ದು. ಇನ್ನು ಸಚಿವರ ಇಬ್ಬರು ಸಂಬಂಧಿಕರೇ ಇವ್ರ ಮನೆ ಕನ್ನ ಹಾಕಿದ್ದಾರೆ, ಚಿನ್ನಾಭರಣ ಕದ್ದಿದ್ದಾರೆ ಅಂತ ಮಾಹಿತಿ ಇದೆ. ಶಿವಾಜಿನಗರ ಪೊಲೀಸರಿಂದ ಆ ಇಬ್ಬರನ್ನ ಬಂಧಿಸಲಾಗಿದೆ. ಸೈಯದ್ ಅಮೀರ್ ಹಾಗೇನೆ ಅಮೀರ್ ಅಹಮದ್ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಟ್ರಾವೆಲ್ಸ್ ಬಿಸ್ನೆಸ್ ಅಲ್ಲಿ ಇವರಿಗೆ ಲಾಸ್ ಆಗಿತ್ತಂತೆ, ಲೋನ್ ಕೇಳಿದ್ರಂತೆ, ಎಲ್ಲೂ ಸಾಲ ಸಿಗಲಿಲ್ವಂತೆ. ಅದೇ ಕಾರಣಕ್ಕೆ ಸಚಿವರ ಮನೆಗೆ ಕನ್ನ ಹಾಕಿದ್ರು. ಸಂಬಂಧಿಕರಾಗಿದ್ರು ಕೂಡ ಎಲ್ಲೂ ಸಾಲ ಸಿಗದ ಹಿನ್ನೆಲೆಯಲ್ಲಿ, ತಮಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆದಂತ ಹಿನ್ನೆಲೆಯಲ್ಲಿ ಕೊನೆಗೆ ತನ್ನ ಸಂಬಂಧಿ ಸಚಿವರ ಮನೆಯಲ್ಲೇ ಕಳ್ಳತನವನ್ನ ಮಾಡಿದ್ದಾರೆ. ಪ್ರತಿದಿನ ಮನೆಗೆ ಬಂದು ಹೋಗ್ತಾ ಇದ್ರಂತೆ, ಒಳ್ಳೆಯವ್ರ ತರನು ನಟಿಸ್ತಾ ಇದ್ರಂತೆ. ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ, ಅದಾದ್ಮೇಲೆ ಅದನ್ನ ಅಡ ಇಟ್ಟಿದ್ದಾರೆ, ಅದರಿಂದ ಹಣವನ್ನ ಪಡೆದಿದ್ರು ಈ ಆರೋಪಿಗಳು ಅಂತ ಮಾಹಿತಿ ಸಿಕ್ಕಿದೆ. ಈ ಕಳ್ಳತನ ಪ್ರಕರಣದಲ್ಲಿ ಸೈಯದ್ ಅಮೀರ್ ಮತ್ತೆ ಅಮೀರ್ ಅನ್ನೋ ಮತ್ತೊಬ್ಬ ವ್ಯಕ್ತಿ, ಒಟ್ಟು ಇವರಿಬ್ರು ಜಮೀರ್ ಅಹಮದ್ ಸಂಬಂಧಿಕರೇ ಅನ್ನೋ ಮಾಹಿತಿ ಇದೆ. 1,13,00,000 ಚಿನ್ನಾಭರಣವನ್ನ ಸಚಿವರ ಮನೆಯಿಂದ ಇವರು ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ರು. ಪ್ರತಿದಿನ ಮನೆಗೆ ಬರ್ತಾ ಇದ್ರು, ಮತ್ತೆ ಸಂಬಂಧಿಕರು ಬೇರೆ, ಹಾಗಾಗಿ ಇವ್ರ ಮೇಲೆ ತತ್ಕ್ಷಣಕ್ಕೆ ಅನುಮಾನಗಳು ಬಂದಿಲ್ಲ. ಮತ್ತೆ ಒಳ್ಳೆಯವ್ರ ತರಾನೇ ಇಬ್ರು ನಟಿಸ್ತಾ ಇದ್ರು. ಟ್ರಾವೆಲ್ ಬಿಸ್ನೆಸ್ ಅನ್ನ ಮಾಡ್ಕೊಂಡಿದ್ರು, ಬಟ್ ಅದರಲ್ಲಿ ಹೆವಿ ಲಾಸ್ ಆಗಿತ್ತು ಇವ್ರಿಗೆ. ಅದಾದ್ಮೇಲೆ ಸಾಲ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ತುಂಬಾ ಕಡೆ, ಅಲ್ಲೆಲ್ಲೂ ಸಾಲ ಸಿಗಲಿಲ್ಲ ಇವ್ರಿಗೆ. ಹಾಗಾಗಿ ಸಚಿವರ ಮನೆಯನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲೇ ಹೊಂಚನ್ನ ಹಾಕಿ ಪ್ರತಿದಿನ ಮನೆಗೆ ಹೋಗ್ತಾ ಇದ್ರು ಜಮೀರ್ ಅಹಮದ್ ಅವ್ರ ಮನೆಗೆ. ಸಚಿವರ ಮನೆ ಅಂದ್ರೆ ಸಹಜವಾಗಿ ಒಂದಿಷ್ಟು ಜನ ಇರ್ತಾರೆ, ಮನೆ ಕೆಲಸದವ್ರು ಇರ್ತಾರೆ, ಮನೆಯವರು ಇರ್ತಾರೆ. ಬಟ್ ಅದನ್ನು ಮೀರಿ ಹೆಂಗ್ ಕಳ್ತನ ಮಾಡಿದ್ರು, ಯಾವ ತರ ಪ್ಲಾನ್ ಮಾಡಿದ್ರು ಅನ್ನೋದು ಪೊಲೀಸರೇ ಈ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಬಟ್ 1 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನ ರಿಕವರಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕದ್ದಂತ ಚಿನ್ನವನ್ನ ಇವರು ಬೇರೆ ಕಡೆ ಮಾರ್ಬಿಟ್ಟಿದ್ರು, ಅದರಿಂದ ಹಣವನ್ನ ಪಡ್ಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಸೊ ಇವರೇ ಕದ್ದಿದ್ರು ಅನ್ನೋ ಕುರಿತಂತೆ ಹೆಂಗ್ ಗಮನಕ್ಕೆ ಬಂತು, CCTV ಏನಾದ್ರೂ ಸತ್ಯ ಹೇಳ್ತಾ, ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಸಚಿವರ ಮನೆಗೆ ಸಂಬಂಧಿಕರೇ ಕನ್ನ ಹಾಕಿದ್ದು ಅಂದ್ರೆ, ಇಲ್ಲಿ ಸಹಜವಾಗಿ ಸಚಿವರ ಮನೆ ಅಂದ್ರೆ ಜನ ತುಂಬಾ ಇರ್ತಾರೆ, ಮನೆ ಕೆಲಸದವ್ರು ಇರ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸು ಇರ್ತಾರೆ. ಅದನ್ನು ಮೀರಿ ಅವ್ರು ಕಣ್ ತಪ್ಪಿಸಿ ಹೆಂಗ್ ಕಳ್ತನ ಮಾಡಿದ್ರು, ಯಾವಾಗ ಮಾಡಿದ್ರು, ಮತ್ತೆ ಹೆಂಗ್ ಸಿಕ್ಕಾಕೊಂಬಿದ್ರು? ಶರ್ಮಿತಾ, ಏಪ್ರಿಲ್ 15ನೇ ತಾರೀಕಿನಂದು ಶಿವಾಜಿನಗರದ ಬಳಿ ಇರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮನೆಯಲ್ಲಿ ಒಂದು ಕಳ್ಳತನ ಆಗುತ್ತೆ. ಸುಮಾರು 1,13,00,000 ಚಿನ್ನಾಭರಣವನ್ನು ಅವತ್ತು ಕಳ್ಳರು ಕದ್ಕೊಂಡು ಹೋಗಿರ್ತಾರೆ. ಜೊತೆಗೆ ಜಮೀರ್ ಅಹಮದ್ ಅವರ ತಾಯಿ ಬೀರುವನ್ನ ತೆಗೆದು ನೋಡಿದಂತಹ ವೇಳೆಯಲ್ಲಿ ಕಳ್ಳತನ ಆಗಿರುವಂತಹ ವಿಚಾರ ಬಯಲಿಗೆ ಬರುತ್ತೆ. ಕೂಡಲೇ ಹೋಗಿ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ಆ ಹಂತದಲ್ಲಿ ಪೊಲೀಸರು ಕೂಡ ಇಮಿಡಿಯೇಟ್ ಆಗಿ ಬರ್ತಾರೆ. ಯಾಕಂದ್ರೆ ಮಿನಿಸ್ಟರ್ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ಅಷ್ಟೇ ಬೆರಳಚ್ಚು ತಜ್ಞರೆಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಇಂಟ್ರೋಗೇಷನ್ ಅನ್ನು ಶುರು ಮಾಡ್ತಾರೆ. ಆರಂಭಿಕ ಹಂತದಲ್ಲಿ ಯಾವುದೇ ರೀತಿಯಂತ ಕ್ಲೂಗಳು ಕೂಡ ಇರೋದಿಲ್ಲ. ಬದಲಾಗಿ ಯಾರಾದರೂ ಅಪರಿಚಿತರೇ ಅಂದ್ರೆ ಬಂದು ಹೋಗಿದ್ದಾರೆ ಅನ್ನೋಂಥದ್ರ ಬಗ್ಗೆ ಕೂಡ ಮಾಹಿತಿನ ಸಂಗ್ರಹ ಮಾಡಕ್ಕೆ ಹೋಗ್ತಾರೆ. ಅಲ್ಲಿ ಅಪರಿಚಿತರು ಕೂಡ ಅಷ್ಟೇ ಯಾರು ಮನೆ ಒಳಗಡೆ ಬಂದಿರೋಂಥದ್ರ ಬಗ್ಗೆ ಮಾಹಿತಿ ಸಿಗೋದಿಲ್ಲ. ಈ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು, ಈ ಒಂದು ಅಮೀರ್ ಅಹಮದ್ ಮತ್ತು ಸೈಯದ್ ಅಹಮದ್ ಎನ್ನುವಂಥ ಇಬ್ಬರು ವ್ಯಕ್ತಿಗಳೇನಿದ್ದಾರೆ, ಇವರಿಬ್ಬರು ಕೂಡ ಅಷ್ಟೇ ಸಂಬಂಧಿಕರಾಗಿದ್ದಂಥ ಕಾರಣಕ್ಕೋಸ್ಕರ ಅವಾಗ ಜಮೀರ್ ಅಹಮದ್ ಖಾನ್ ಅವ್ರ ಮನೆಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರ ಮೇಲೆ ಯಾರೂ ಕೂಡ ಅಷ್ಟೇ ಅನುಮಾನವನ್ನು ಪಟ್ಟಿರೋದಿಲ್ಲ. ಜೊತೆಗೆ 4-5 ಬಾರಿ ಏಕಾಏಕಿ ಬಂದಂಥ ವೇಳೆಯಲ್ಲಿ ಸ್ವಲ್ಪ ಹಂತವಾಗಿ ಒಂದೊಂದು ಸಲ ಬಂದಂಥ 150, 250 ಈ ರೀತಿಯಾಗಿ ಸುಮಾರು 800 ಗ್ರಾಮ್ನಷ್ಟು ಚಿನ್ನವನ್ನು ಇಬ್ಬರು ಕೂಡ ಅಷ್ಟೇ ಕದ್ಕೊಂಡು ಹೋಗಿರ್ತಾರೆ. ಕೊನೆಗೆ ಯಾವಾಗ ಕಂಪ್ಲೀಟ್ ಆಗ ಬೀರುವದಲ್ಲಿದ್ದಂಥ ಚಿನ್ನ ಎಲ್ಲವನ್ನು ಕೂಡ ಕದ್ಕೊಂಡು ಹೋಗ್ತಾರೋ, ಈ ಒಂದು ಮನೆ ಕಡೆ ಬರೋದಕ್ಕೆ ಕೂಡ ಅವರು ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಇಂಟ್ರಾಗೇಷನ್ ಮಾಡಿದಾಗ ಯಾರಾದರೂ ಹೊಸದಾಗಿ ಬಂದಿದ್ರಾ, ಏನು ಎತ್ತ, ಮನೆ ಕೆಲಸದವ್ರು ಎಲ್ಲರನ್ನೂ ಕೂಡ ಇಂಟ್ರಾಗೇಷನ್ ಮಾಡಿದಂಥ ವೇಳೆಯಲ್ಲಿ ಈ ಇಬ್ಬರು ಪರ್ಟಿಕ್ಯುಲರ್ ಆದಂಥ ವ್ಯಕ್ತಿಗಳು ಅವಾಗ ಮನೆಗೆ ಬರ್ತಾ ಇದ್ರು. ಆದರೆ ಕಳೆದ ಒಂದು ವಾರ 10 ದಿನಗಳಿಂದ ಯಾರೂ ಕೂಡ ಅಷ್ಟೇ ಬರ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಅನುಮಾನಗಳು ಶುರುವಾಗುತ್ತೆ. ಆವಾಗ ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡಿದಂಥ ವೇಳೆ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಆವಾಗ ಪೊಲೀಸರಿಗೆ ಒಂದು ಅನುಮಾನ ಶುರುವಾಗುತ್ತೆ, ಬಹುತೇಕ ಮನೆಗೆ ಇವರೇ ಬಂದು ಕಳ್ತನ ಮಾಡ್ಕೊಂಡು ಹೋಗಿರಬಹುದು ಅಂತ ಹೇಳ್ಬಿಟ್ಟು ಓರ್ವ ವ್ಯಕ್ತಿ ಅಮೀರ್ ಅಹಮದ್ ಏನಿದ್ದಾನೆ, ಆತ ಗೋವಿಂದಪುರದ ನಿವಾಸಿಯಾಗಿರ್ತಾನೆ. ಆತನ ಮನೆಗೆ ಹೋಗ್ಬಿಟ್ಟು ಆತನ ಪೊಲೀಸರ ಕಸ್ಟಡಿಗೆ ಪಡ್ಕೊಂಡು ಇಂಟ್ರಾಗೇಷನ್ ಮಾಡಿದಂತಹ ವೇಳೆಯಲ್ಲಿ
ತನ್ನ ಮತ್ತೊಬ್ಬ ಸಂಬಂಧಿಕರ ಜೊತೆ ಸೇರ್ಕೊಂಡ್ಬಿಟ್ಟು ನಾವಿಬ್ಬರೂ ಕೂಡ ಅಷ್ಟೇ ಸುಮಾರು 1,13,00,000 ಚಿನ್ನಾಭರಣ ಕದ್ದಿದ್ದೀವಿ ಅಂತ ಹೇಳ್ತಾರೆ. ಏನಕ್ಕೆ ಕದ್ರಿ ಅಂತ ಇಂಟ್ರಾಗೇಷನ್ ಮಾಡಿದಂಥ ವೇಳೆಯಲ್ಲಿ ಅವರೊಂದು ಟ್ರಾವೆಲ್ ಏಜೆನ್ಸಿಯನ್ನು ಇಟ್ಕೊಂಡಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಲಾಸ್ ಆಗ್ತಾ ಹೋಗುತ್ತೆ, ಮಾಡಿರುವಂಥ ಸಾಲ ಎಲ್ಲವೂ ಕೂಡ ಅಷ್ಟೇ ಮೈಮೇಲೆ ಆಗ್ತಾ ಹೋಗುತ್ತೆ. ಆ ಒಂದು ಸಾಲ ತೀರಿಸಬೇಕು, ಫೈನಾನ್ಸಲ್ಲೆಲ್ಲ ದುಡ್ಡು ಕೇಳ ಅಂತ ಹೇಳಿದ್ರೆ ಯಾರೂ ಕೂಡ ಅಷ್ಟೇ ಫೈನಾನ್ಸಲ್ಲೂ ಕೂಡ ದುಡ್ಡು ಕೊಡ್ತಾ ಇರಲಿಲ್ಲ, ಬದಲಾಗಿ ಅತಿ ಹೆಚ್ಚಿನ ಬಡ್ಡಿಯನ್ನು ಹೇಳ್ತಾ ಇದ್ದಾರೆ. ಇದರಿಂದ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಜೊತೆಗೆ ಜಮೀರ್ ಅಹ್ಮದ್ ಅವರ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿತ್ತು ಅಂತೆಲ್ಲವೂ ಕೂಡ ಅಷ್ಟನ್ನು ನೋಡ್ಕೊಂಡು ಬಂದಿದ್ವಿ. ಆ ಒಂದು ಕಾರಣಕ್ಕೋಸ್ಕರ ಅವ್ರ ತಾಯಿ ಒಬ್ಬರೇ ಮನೆಯಲ್ಲಿದ್ದಂಥ ವೇಳೆಯಲ್ಲಿ ಹೋಗಿ ಈ ರೀತಿಯಾಗಿ ಕಳ್ತನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದರೆ ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನು ಕೂಡ ಅಷ್ಟೇ ಶಿವಾಜಿನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತಿಕೆರೆ ಒಂದರ ಜ್ಯುವೆಲರಿ ಶಾಪ್ನಲ್ಲಿ ಸುಮಾರು 750ಕ್ಕೂ ಅಧಿಕ ಗ್ರಾಮ್ನಷ್ಟು ಅಲ್ಲಿ ಅಡ ಇಟ್ಬಿಟ್ಟು ಹಣ ತಗೊಂಡ್ಬಿಟ್ಟು ಆ ಬಂದಂತಹ ಹಣದಲ್ಲಿ ಇವರು ಒಂದಷ್ಟು ಫೈನಾನ್ಸ್ಗೆ ಏನೆಲ್ಲ ಸಾಲಗಳು ಮಾಡ್ಕೊಂಡಿದ್ರು ಆ ಸಾಲಗಳ ತೀರಿಸ್ಕೊಂಡು ಉಳಿದಂತೆ ಐಷಾರಾಮಿ ಜೀವನ ಮಾಡೋಣ ಅನ್ನುವಂಥ ಒಂದು ಪ್ಲಾನಲ್ಲಿ ಇದ್ರು ಅನ್ನುವಂಥದ್ದನ್ನು ಪೊಲೀಸರು ಈಗಾಗಲೇ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. 800 ಗ್ರಾಮ್ ಏನು ಚಿನ್ನ ಕದ್ದಿದ್ದು ಅದನ್ನು ಕೂಡ ರಿಕವರಿ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಆರೋಪಿಗಳ ಹಿನ್ನೆಲೆ ಬಗ್ಗೆ ಆಗಿರ್ಬೋದು ಮತ್ತು ಇಂತೆಯೂ ಕೂಡ ಅಷ್ಟೇ ಎಲ್ಲಾದರೂ ಬೇರೆ ಬೇರೆ ಕಡೆಗಳಲ್ಲಿ ಕಳ್ತನವನ್ನು ಮಾಡಿದ್ದಾರೆ ಏನನ್ನೋದ್ರ ಬಗ್ಗೆ ಶಿವಾಜಿನಗರ ಪೊಲೀಸರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಮಂಜು. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.